ಶರಾವತಿ ನದಿ ನೀರು ಬೆಂಗಳೂರಿಗೆ ಒಯ್ಯುವ ಯೋಜನೆ ಹಾಗೂ ಶರಾವತಿ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಯೋಜನೆ ವಿರೋಧಿಸಿ ಮೇ 26ರಂದು ಬೃಹತ್ ಪ್ರತಿಭಟನೆ ನಡೆಸಲು ಇಂದು ಮಂಗಳವಾರ ಹೊನ್ನಾವರ ಪಟ್ಟಣದ ಲಯನ್ಸ್ ಕ್ಲಬ್ ಸಭಾಭವನದಲ್ಲಿ ಶರಾವತಿ ಆರತಿ ಸಮಿತಿಯ ವತಿಯಿಂದ ನಡೆದ ಪಕ್ಷಾತೀತ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಶಾಸಕ ದಿನಕರ್ ಶೆಟ್ಟಿ, ಮಾಜಿ ಶಾಸಕ ಸುನಿಲ್ ನಾಯ್ಕ್ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು, ಪಂಚಾಯತ್ ಸಂಘ ಸಂಸ್ಥೆಗಳು ಪ್ರತಿನಿಧಿಗಳು, ಸಾರ್ವಜನಿಕರು ಪಾಲ್ಗೊಂಡು ಸರ್ಕಾರ ಈ ಯೋಜನೆಯನ್ನು ಕೈಬಿಡುವುದಾಗಿ ಲಿಖಿತವಾಗಿ ಘೋಷಿಸುವವರೆಗೂ ಹೋರಾಟ ನಡೆಸಲು ತೀರ್ಮಾನಿಸಿದ್ದರು. ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಶರಾವತಿ ಆರತಿ ಸಮಿತಿಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕೌಲಕ್ಕಿ ಮಾತನಾಡಿ, ಶರಾವತಿ ನದಿ ನೀರು ಬೆಂಗಳೂರಿಗೆ ತಿರುಗಿಸಿದರೆ ಇಲ್ಲಿಯ ನದಿ ಬಳಕೆಯ ಜನರು ಉಪ್ಪು ನೀರು ಕುಡಿಯಬೇಕಾಗುವುದು, ಕೃಷಿ ನಾಶವಾಗಲಿದೆ ಎಂದರು. ಶರಾವತಿ ಆರತಿ ಸಮಿತಿಯ ಗೌರವಾಧ್ಯಕ್ಷ ಜಿಟಿ ಪೈ ಮಾತನಾಡಿ, ಮೇ 22ರಂದು ನಡೆಯುವ ಪ್ರತಿಭಟನೆಯ ಪೂರ್ವಭಾವಿಯಾಗಿ ಜನಜಾಗೃತಿ ಮೂಡಿಸಲು ಮೇ 21 ಮತ್ತು 22ರಂದು ಶರಾವತಿ ನದಿಯ 2 ದಂಡೆಗಳ ವ್ಯಾಪ್ತಿಗಳಲ್ಲಿ ಪಾದಯಾತ್ರೆ ನಡೆಸಲಾಗುವುದು ಎಂದು ತಿಳಿಸಿದರು. ಸಮಿತಿಯಾಗಿ ಸ್ಥಾಪನೆಯಾಗಿದೆ. ಇದಕ್ಕೆ ನಾವು ಕರೆ ಕೊಟ್ಟಿದ್ದಕ್ಕೆ ಎಲ್ಲ ಪಕ್ಷಾತೀತವಾಗಿ ಜನರು ಬಂದಿದ್ದಾರೆ. ಮುಂದೆ ಕೂಡ ನಾವು ಮೇ 26ನೇ ತಾರೀಕಿಗೆ ಬೃಹತ್ ಒಂದು ಆಂದೋಲನವನ್ನು ಮಾಡುವರಿದ್ದೇವೆ. ಇದಕ್ಕೆ ನಾವೆಲ್ಲರಿಗೆ ಕರೆ ಕೊಟ್ಟಿದ್ದೇವೆ. ನಮ್ಮ ಆಶೆಯ ಪ್ರಕಾರ ಒಂದು 10,000 ಜನ ಆದರೂ ಸೇರ್ಬೋದು ಹೇಳಿ ನಮ್ಮ ಆಸೆ ಸಲುವಾಗಿ ಅದರ ಮೊದಲೇ ಒಂದು ವಾರದ ಮೊದಲೇ 21ಕ್ಕೆ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದೇವೆ. ಗೇರುಸಪಾದಿಂದ ಮತ್ತು ಎರಡು ಬಲ ಮತ್ತು ಎಡದಂಡೆಯ ಮೂಲಕವಾಗಿ ಇಲ್ಲಿ ಜನರಿಗೆ ಜಾಗೃತಿಯನ್ನು ಮಾಡುವ ಸಲುವಾಗಿ ನಾವೊಂದು ಪಾದಯಾತ್ರೆ ಮಾಡ್ತಾ ಇದ್ದೇವೆ. 10 ಜನ ಬೆಂಬಲ ಕೊಟ್ಟಿದ್ದಾರೆ. ಅದರ ಸಲುವಾಗಿ ಈ ಒಂದು ಆಂದೋಲನ ಯಶಸ್ವಿ ಆಗಲಿ ಎಂದು ನಾನು ಶುಭ ಕೋರಿ ನಮ್ಮೆಲ್ಲರಿಗೂ ಮತ್ತೊಂದು ಸಲ ಸ್ವಾಗತ ಮಾಡಿ ನಾನು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಶರಾವತಿ ನೀರನ್ನು ಬೆಂಗಳೂರಿಗೆ ಒಯ್ಯುವ ಮತ್ತು ಪಂಪ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಹೋರಾಡಲು ಸಭೆಯಲ್ಲಿ ಪಕ್ಷಾತೀತವಾಗಿ ನಿರ್ಣಯ ಕೈಗೊಳ್ಳಲಾಗಿದೆ. ಸರ್ಕಾರಗಳು ಉತ್ತರ ಕನ್ನಡ ಜಿಲ್ಲೆಗೆ ಬೇಡದ ಯೋಜನೆಗಳನ್ನು ತಂದು ಹಾಕುತ್ತೇವೆ. ಇಲ್ಲಿಯ ಜನರ ಕಷ್ಟ ಕೇಳುವುದಿಲ್ಲ. ಇದು ಹೊನ್ನಾವರ ತಾಲೂಕಿನ ಅಳಿವು ಉಳಿವಿನ ಪ್ರಶ್ನೆ. ಸರ್ಕಾರ ಯೋಜನೆಯನ್ನು ಕೈಬಿಡುವ ತನಕ ಪಕ್ಷಾತೀತವಾಗಿ ಹೋರಾಟ ನಡೆಯಲಿದೆ ಎಂದರು. ಶರಾವತಿ ಪಂಪ್ಡ್ ಸ್ಟೋರೇಜ್ ಮತ್ತು ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ಒಯ್ಯುವಂಥ ಏನು ಸರ್ಕಾರದ ಈ ಯೋಜನೆ ಇದೆ, ಈ ಯೋಜನೆಯನ್ನು ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಶರಾವತಿ ಆರತಿ ಸಮಿತಿ ವತಿಯಿಂದ ಒಂದು ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಮಾಡಿದ್ವಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರೆಲ್ಲ ಹಾಜರಾಗಿದ್ದರು. ಕೆಲವಷ್ಟು ನಿರ್ಣಯಗಳನ್ನು ನಮ್ಮ ಸಮಿತಿಯವರು ಮಾಡಿದ್ದಾರೆ. ಆ ನಿರ್ಣಯದ ವಿಷಯ ಏನಂತ ಹೇಳಿದ್ರೆ, ಈಗಾಗಲೇ ನಮ್ಮ ಜಿಲ್ಲೆಗೆ ಬೇಡವಾದಂಥ ಯೋಜನೆಗಳು ನಮ್ಮ ಜಿಲ್ಲೆಗೆ ಬಂದಿರ್ತದೆ. ಅದರಿಂದ ನಮಗೆ ಯಾವುದೇ ಹಿತ ಆಗೋದಿಲ್ಲ, ಹಾನಿ ಆಗ್ತದೆ ಬಿಟ್ಟರೆ ನಮ್ಗೆ ಯಾವುದೇ ಲಾಭ ಇಲ್ಲ. ಅದರಲ್ಲೂ ಕುಡಿಯುವ ನೀರಿನ ವಿಷಯದಲ್ಲಿ ಇವತ್ತು ನಾವೆಲ್ಲರೂ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿ ಇದನ್ನು ಯಾವುದೇ ಸಂದರ್ಭದಲ್ಲೂ ನಿಲ್ಲಿಸಲೇಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡಿದ್ದೇವೆ. ಇದಕ್ಕೆ ಈಗಾಗಲೇ ನಮಗೆ ಸಾಗರದಿಂದ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದಂಥ ಅಖಿಲೇಶ್ ಅವರು ಚಿಪ್ಳಿ ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ನಮ್ಮ ಸಭೆಗೂ ಹೇಳಿದ್ದಾರೆ. ನಾನೂ ಹೇಳಿದ್ದೇನೆ, ಇದನ್ನು ನಿಲ್ಲಿಸೋದ್ರ ಬಗ್ಗೆ ಎಲ್ಲರೂ ಪಕ್ಷಾತೀತವಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕು. ಇದರಲ್ಲಿ ಪಕ್ಷ ನೋಡುವಂಥದ್ದಿಲ್ಲ, ಪಕ್ಷಪಾತ ಇಲ್ಲ. ಎಲ್ಲರೂ ಬಂದರೆ ಮಾತ್ರ ಈ ಯೋಜನೆಯನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ. ಭಾಳ ದೊಡ್ಡ ಯೋಜನೆ ಇದೆ. ಈಗಾಗಲೇ ಅನೇಕರು ಹೇಳಿದರು, ಈ ಯೋಜನೆಯಿಂದ ಬೇರೆ ಬೇರೆಯವರಿಗೆ ಹೆಚ್ಚಿನ ಲಾಭ ಆಗೋದ್ರಿಂದ, ವೈಯಕ್ತಿಕವಾದ ಲಾಭ ಅವರಿಗೆ ಸಿಗೋದ್ರಿಂದ ಈ ಯೋಜನೆಯನ್ನು ನಿಲ್ಲಿಸ್ಲಿಕ್ಕೆ ಬಿಡೋದಿಲ್ಲ ಅವರು. ಹೀಗಾಗಿ ನಾವು ಸಂಘಟಿತರಾಗಬೇಕಾಗಿದೆ. ಇವತ್ತು ನಮ್ಮ ಏನು ಶರಾವತಿ ಎಡದಂಡೆ ಮತ್ತು ಬಲದಂಡೆಯಲ್ಲಿದ್ದಂಥವರು ನಮ್ಮ ಒಂದು ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಈಗಾಗಲೇ ನಾವು ಶರಾವತಿಯಿಂದ ಹೊನ್ನಾವರಕ್ಕೆ ಮತ್ತು ಮಧ್ಯದ 9 ಗ್ರಾಮ ಪಂಚಾಯತ್ಗೆ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೆ ತಂದು ಈಗಾಗಲೇ ನೀರನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ಈ ಯೋಜನೆ ಏನಾದರೂ ಜಾರಿಗೆ ಬಂದರೆ ನಾವು ಮತ್ತೆ ನಮ್ಮ ಜನಗಳಿಗೆ ಉಪ್ಪು ನೀರು ಕೊಡುವಂಥ ಪರಿಸ್ಥಿತಿ ಬರ್ತದೆ. ಹೀಗಾಗಿ ಜನ ಸ್ವಲ್ಪ ಎಚ್ಚರಾಗಬೇಕಾಗಿದೆ. ಸಾರ್ವಜನಿಕರು ಎಚ್ಚರಾಗಬೇಕಾಗಿದೆ. ನಮಗೆ ಬೇರೆ ಯಾವ ಬಲನೂ ಅವ್ರು ಕೊಡೋದು ಅವಶ್ಯಕತೆ ಇಲ್ಲ. ಕೇವಲ ಅವರು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ ಬರಬೇಕು. ನಾವೇನು ಹೋರಾಟ ಮಾಡ್ತೇವೆ, ನಮ್ಗೆ ಅವ್ರ ಶಕ್ತಿಯನ್ನು ಕೊಟ್ಟರೆ, ಇವತ್ತು ಜನಬಲದ ಮುಂದೆ ಯಾವ ಬಲನೂ ಇಲ್ಲ. ಹೀಗಾಗಿ ನಮ್ಮ ಬಲ
ಬಲಿಷ್ಠ ಇದೆ ಅನ್ನುವಂಥದ್ದನ್ನು ತೋರಿಸ್ಬೇಕು ಅನ್ನೋಂಥದ್ದಕ್ಕೆ ನಾವು ಇವತ್ತು ಹೊನ್ನಾವರ ತಾಲೂಕಿನಲ್ಲಿ 2ನೇ ಸಭೆಯನ್ನು ಮಾಡಿದ್ದೇವೆ. 4-5 ದಿವಸದ ಹಿಂದೆ ನಾವು ಹೊನ್ನಾವರ ತಾಲೂಕಿನಲ್ಲಿ 1ನೇ ಸಭೆ ಮಾಡಿ ಇವತ್ತು ಸುಮಾರು 150ರಿಂದ 200 ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಆಸಕ್ತಿ. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಈ ಯೋಜನೆ ಅನುಷ್ಠಾನ ಮಾಡಿ ಮುಂದಿನ ಪೀಳಿಗೆ ಸರ್ವನಾಶ ಮಾಡಲು ಸರ್ಕಾರ ಕಾಯುತ್ತಿದೆ. ಸರ್ಕಾರ ಯೋಜನೆಯನ್ನು ಕೈಬಿಟ್ಟಿದ್ದೇವೆ ಎಂದು ಲಿಖಿತವಾಗಿ ನೀಡುವವರೆಗೆ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡೋಣ ಎಂದರು. ಉತ್ತರ ಕನ್ನಡ ಅಂತ ಹೇಳಿದ್ರೆ ಎಲ್ಲೋ ಒಂದು ರೀತಿ ಸರ್ಕಾರಗಳು ಅಸಡ್ಡೆ ತೋರಿಸ್ತಕ್ಕಂಥದ್ದು. ಯಾವುದೇ ಯೋಜನೆಗಳು ಬಂದರು, ಕಷ್ಟಕರ ಯೋಜನೆಗಳು ಬಂದರೂ ಉತ್ತರ ಕನ್ನಡಕ್ಕೆ ಹಾಕುವಂಥ ಕೆಲಸ ಮಾಡ್ತಾರೆ. ಇವತ್ತು ಕೈಗಾ ಆಗಿರ್ಬೋದು, ಇವತ್ತು ನೆವೆಲ್ ಬೇಸ್ ಆಗಿರ್ಬೋದು, ಹೊನ್ನಾವರ್ ಪೋರ್ಟ್ ಆಗಿರ್ಬೋದು, ಇವತ್ತು ಜನರಿಗೆ ತೊಂದರೆ ಕೊಟ್ಟು ಆ ಯೋಜನೆಯನ್ನು ಕೊಡುವಂಥ ಕೆಲಸ ಇವತ್ತು ಸರ್ಕಾರಗಳು ವಿಶೇಷವಾಗಿ ಉತ್ತರ ಕನ್ನಡಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ನಿಲ್ಲಿಸಬೇಕು. ಈ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ಈಗಾಗಲೇ ಇವತ್ತು ಏನು ಬೆಂಗಳೂರಿಗೆ ನೀರು ತಗೊಂಡು ಹೋಗುವಂಥ ಯೋಜನೆಗಳು ಇವತ್ತು ಬೃಹತ್ ಆಗಿರ್ತಕ್ಕಂಥ ಯೋಜನೆಗಳು ಇವತ್ತು ಕೈ ಹಾಕಿರ್ತಕ್ಕಂಥದ್ದು. ನಿಜವಾಗ್ಲೂ ಇದು ಉತ್ತರ ಕನ್ನಡಕ್ಕೆ ಇಲ್ಲಿಯ ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತನ್ನು ಮತ್ತೊಂದು ಬಾರಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇದು ಈಗಾಗಲೇ ಉಪ್ಪು ನೀರಲ್ಲಿ ಜೀವನವನ್ನು ಕಳೆಯುವಂಥ ಕೆಲಸ ಇವತ್ತು ನಮ್ಮ ಶರಾವತಿ, ಎಡದಂಡೆ, ಬಲದಂಡೆ, ಬಹುಶಃ ಎಲ್ಲರೂ ಕುಂಟ ತನಕ ನೀರು ಹೋಗಿದೆ. ಅವರೆಲ್ಲರೂ ಇವತ್ತು ಉಪ್ಪು ನೀರು ಕುಡಿಯುವಂಥ ಪರಿಸ್ಥಿತಿ ಇದೆ. ಇವತ್ತು ಕೃಷಿಕರಾಗಿರ್ಬೋದು, ಅತ್ಯಂತ ಹೆಚ್ಚು ಕೃಷಿಕರು ಇರ್ತಕ್ಕಂಥದ್ದು, ಜನವಸತಿ ಪ್ರದೇಶ ಇರ್ತಕ್ಕಂಥದ್ದು. ಆ ಜನವಸತಿ ಪ್ರದೇಶಕ್ಕೆ ಇವತ್ತು ಈಗಾಗಲೇ ಗೇರ್ಸೊಪ್ಪ ತನಕ ಉಪ್ಪು ನೀರು ಹೋಗುವಂಥ ಕೆಲಸ ನಡೀತಾ ಇದೆ. ಅದನ್ನು ಮತ್ತೆ ಬೆಂಗಳೂರಿಗೆ ನೀರು ತಗೊಂಡು ಹೋಗಿ ಇವತ್ತು ನಮ್ಮ ಜೀವನವನ್ನು, ನಮ್ಮ ಮುಂದಿನ ಪೀಳಿಗೆಯನ್ನು ಸರ್ವನಾಶ ಮಾಡಲಿಕ್ಕೆ ಇವತ್ತು ಸರ್ಕಾರಗಳು ಚಿಂತನೆ ಮಾಡ್ತಾ ಇದೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ, ಯಾವುದೇ ಇದಕ್ಕೆ ರಾಜಕಾರಣ ಇಲ್ಲ, ಎಲ್ಲ ಪಕ್ಷದವರು ಕೂತು ಇವತ್ತು ಬಹುಶಃ ಎಲ್ಲ ಪಕ್ಷದವರು ಇದ್ದಾರೆ, ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತೇವೆ. ಈ ಯೋಜನೆಯನ್ನ ಸರ್ಕಾರ ಲಿಖಿತವಾಗಿ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಡೋ ತನಕ ನಮ್ದು ನಿರಂತರವಾಗಿ ನಾವು ಹೋರಾಟ ಮಾಡಿ ಇದನ್ನು ನಿಲ್ಲಿಸುವಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮುಖ್ಯ ಇವತ್ತು ವಾಹಿನಿ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಶಿವಮೊಗ್ಗದ ಅಖಿಲೇಶ್ ಚಿಪ್ಪಳ್ಳಿ ಮಾತನಾಡಿ, ಹೋರಾಟದಲ್ಲಿ ಶಿವಮೊಗ್ಗದಿಂದ ಜನರು ಬಂದು ಪಾಲ್ಗೊಳ್ಳಲಿದ್ದೇವೆ. ಶಿವಮೊಗ್ಗ ಜಿಲ್ಲೆ ಹಾಗೂ ಹೊನ್ನಾವರ ತಾಲೂಕಿಗೆ ಈ ಯೋಜನೆ ಮಾರಕ ಎಂದರು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಮತ್ತು 2019ರಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥ ಶರಾವತಿ ನದಿ ತಿರುವು ಯೋಜನೆ, ಅಂದರೆ ಬೆಂಗಳೂರಿಗೆ ಕುಡಿಯುವ ನೀರು ಯೋಜನೆಯ 2 ಯೋಜನೆಗಳು ಶರಾವತಿ ನದಿಗೆ, ಹೊನ್ನಾವರಕ್ಕೆ, ಶಿವಮೊಗ್ಗ ಜಿಲ್ಲೆಗೆ ಮಾರಕವಾಗಿದೆ. ಇದರಿಂದ ಯಾವುದೇ ನಾಗರಿಕ ಸಮಾಜಕ್ಕೆ ಯಾವುದೇ ಪ್ರಯೋಜನ ಇಲ್ಲ. ಆರ್ಥಿಕವಾದ ಹೊರೆ, ಪರಿಸರ ನಾಶ ಇತ್ಯಾದಿಗಳು ಸಂಭವಿಸ್ತವೆ. ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ. ಹಾಗಾಗಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತೇಳಿ ನಾವು 2019ರಿಂದಲೂ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಶರಾವತಿ ನದಿ ಕಣಿವೆಗೊಳಿಸಿ ಹೋರಾಟ ಒಕ್ಕೂಟ ಶಿವಮೊಗ್ಗ ಮತ್ತು ಹೊನ್ನಾವರ ಜಿಲ್ಲೆನ ನಾವು, ಕುಮಟಾ ಜಿಲ್ಲೆಯನ್ನು ನಾವು ಸೇರಿಸ್ಕೊಂಡು ಶಿವಮೊಗ್ಗ ಜಿಲ್ಲೆಯ ಮೂಲೆಗದ್ದೆ, ಹೊಸನಗರದ ಮೂಲೆಗದ್ದೆ ಮಠದ ಶ್ರೀ 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 ಅಭಿನವ ಚನ್ನಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಆ ಸಮಿತಿ ಹೊನ್ನಾವರದಲ್ಲೂ ಸಕ್ರಿಯವಾಗಿದೆ, ಶಿವಮೊಗ್ಗದಲ್ಲೂ ಸಕ್ರಿಯವಾಗಿದೆ. ಈಗ ನಮ್ಮ ಶರಾವತಿ ಆರತಿ ಸಮಿತಿಯವರು ಕೂಡ ಪಕ್ಷಾತೀತವಾಗಿ ಆ ಸಮಿತಿಯ ಜೊತೆ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಜಾರಿ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಬಹಳ ಸ್ಪಷ್ಟವಾದ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶರಾವತಿ ಆರತಿ ಸಮಿತಿಯ ಕಾರ್ಯಾಧ್ಯಕ್ಷ ಜಿಜಿ ಶಂಕರ್, ಮುಖಂಡರಾದ ಎನ್ಎಸ್ ಹೆಗಡೆ ಕರ್ಕಿ, ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ, ಚಂದ್ರಕಾಂತ್ ಕೊಚ್ರೇಕರ್, ಜಿಎನ್ ಗೌಡ, ಕೇಶವ್ ನಾಯ್ಕ್ ಬಡ್ಕೂರು, ಡಾಕ್ಟರ್ ಜಿಪಿ ಪಾಟಡ್ಕರ್, ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು. ಸಭೆಯಲ್ಲಿ ನ್ಯಾಯವಾದಿ ಎಂಎನ್ ಸುಬ್ರಹ್ಮಣ್ಯ, ನ್ಯಾಯವಾದಿ ವಿಕ್ರಮ್ ನಾಯ್ಕ್, ಮುಖಂಡರಾದ ರಾಜೇಶ್ ಭಟ್ಟಾರಿ, ಗಣಪತಿ ನಾಯ್ಕ್ ಬಿಟಿ, ವಿನೋದ್ ನಾಯ್ಕ್ ಮಾವಿನಹೊಳೆ, ಎಂಎಸ್ ಹೆಗಡೆ ಕಣ್ಣಿಮನೆ ಮತ್ತಿತರರು ಭಾಗವಹಿಸಿದ್ದರು.